ಕೂಡ ನಮ್ ಜೊತೆ ಈಗ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ತೇಜಸ್ವೇಗೌಡ ಅವರಿಗೆ ನನ್ನ ಪ್ರಶ್ನೆ, ಇಷ್ಟು ದಿನಗಳಾಯ್ತು, ಆರಂಭದಲ್ಲಿ ತೋರಿಸಿದಂತ ಆಸ್ಥೆ ಇದೆಯಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಇವರೇ ಕೇಳಿದಂತ SIT, ಇವರೇ ಕೇಳಿದಂತ ತನಿಖಾಧಿಕಾರಿಗಳು, ಇವರಿಗೆ ಬೇಕಾದಂತ ಟೀಮ್ ಎಲ್ಲವೂ ಕೂಡ ಇವರ ಪರವಾಗಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇದ್ವು. ಆದ್ರೆ ಯಾವಾಗ ಇವ್ರ ಕಡೆ ತಿರುಗ್ತೋ ಆಗ ಇಡೀ ಗ್ಯಾಂಗ್ ತಿರುಗಿಕೊಳ್ಳುತ್ತೆ. ಆ ನಂತರದಲ್ಲಿ SIT ಅಧಿಕಾರಿಗಳ ನಡೆ ಇದೆಯಲ್ಲ, ಇದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಮೊದಲಿಗೆ ಲೆಟ್ಸ್ ಸ್ಟಾರ್ಟ್ ವಿತ್ SIT. ಈ ಡಿಲೇಗೆ ಕಾರಣ ಏನು? ಇಷ್ಟೊಂದು ಡಿಲೇ ಮಾಡ್ತಾ ಇರೋದು ಯಾಕೆ? ಜೊತೆಯಲ್ಲಿ ಈ ಕಾಲಹರಣಕ್ಕೆ ಏನಾದ್ರೂ ಕಾರಣಗಳಿದೆಯಾ, ಸಾಲಿಡ್ ಆದಂತ ಕಾರಣಗಳು ಇದೆಯಾ ಅನ್ನುವಂತ ಪ್ರಶ್ನೆ. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಅರೆಸ್ಟೇ ಮಾಡ್ಬಿಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಆಗಿತ್ತು. ಆದ್ರೆ ಆ ರೀತಿ ಏನ್ ಕಾಣಿಸ್ತಾ ಇಲ್ಲ. ತೇಜಸ್ ಗೌಡ ಅವರೇ ಏನ್ ಹೇಳ್ತೀರಿ? ನೋಡಿ, ಮೊದಲನೇದಾಗಿ ತಾವು ಕೋರ್ಟಿನ ಆರ್ಡರ್ ನೀವು ಗಮನಿಸಬೇಕೇನು ಅಂತಂದ್ರೆ, ಎನ್ಕ್ವೈರಿ ಮಾಡಿ ಹರಾಸ್ಮೆಂಟ್ ಮಾಡಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆತರ ಆರ್ಡರ್ ಬಂದಾದ್ಮೇಲೂ ಸಹ ಇನ್ನವರೆಗೂ SIT ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆದಿಲ್ಲ. ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಇನ್ನೋರ್ಗೆ ಏನಕ್ಕೆ SIT ವಿಚಾರಣೆ ಮಾಡಿಲ್ಲ? SIT ಅವರ ಏನು ಮೌನ ಇದೆ, ಎಲ್ಲೋ ಒಂದ್ ಕಡೆ ಸರ್ಕಾರ ಅವ್ರಿಗೆ ಮೌನ ವಹಿಸಕ್ ಹೇಳಿದ್ಯಾ, ಇಲ್ಲ ಸರ್ಕಾರನೇ ಈ ಯಾರು ಬುರುಡೆ ಗ್ಯಾಂಗ್ ಇದೆ ಅವ್ರ ಪರ ನಿಂತಿದ್ಯಾ? ಒಂದು ಗಮನಿಸಬಹುದು, ಇವರು ಯಾವ ಯಾವ ಹಂತಕ್ಕೆ ಹೋಗಿದ್ದಾರೆ ಮತ್ತೆ ಇವ್ರಿಗೆ ಹಣದ ಮೂಲ ಏನು ಅಂತ ನಾವು ಅಪ್ಲಿಕೇಶನ್ ಹಾಕಿ ತನಿಖೆ ಆಗ್ಬೇಕು ಅಂತ ಹೇಳಿದಾಗ್ಲೂ ಸಹ ಇನ್ನವರ್ಗೂ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿಲ್ಲ. ಇವರು ಪ್ರತಿ ಸತಿ ವಕಾಲತ್ ಹಾಕ್ದಾಗ್ಲೂ ಕೂಡ ಹೈಕೋರ್ಟ್ಗೆ ಕಾಸ್ಟ್ಲಿಯೆಸ್ಟ್ ಅಡ್ವೊಕೇಟ್ಸ್ ಒಂದು ಹಿಯರಿಂಗ್ ಕಮ್ಮಿ ಆದ್ರೂ 3 ಇಂದ 4 ಲಕ್ಷ ಚಾರ್ಜ್ ಮಾಡ್ತಾರೆ. ಇದಕ್ಕೆಲ್ಲ ಹಣ ಸಹಾಯ ಮಾಡ್ತಿರೋದ್ರ ಯಾರು? ಮತ್ತೆ ಕರ್ನಾಟಕ ಪೊಲೀಸರ ಬಗ್ಗೆ ಇತಿಹಾಸನೇ ಇದೆ. ಎಂತೆಂತವ್ರನ್ನೆಲ್ಲ ಬಂಧಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರುಡಿ ಅವ್ರನ್ನ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಂತ ಹೇಳಿ ಅವ್ರನ್ನ ಇನ್ನವರೆಗೂ ಬಂಧಿಸಕ್ಕೆ ಹೋಗಿದೇ ಇಲ್ಲ. ಇವರು ಗಿರೀಶ್ ಮಠನ್ ಅವರನ್ನು ಬಂಧಿಸಕ್ಕೆ ಹೋಗೋದಿಲ್ಲ. ಇದೇ ಮಹೇಶ್ ಶೆಟ್ಟಿ ತಿಮ್ರುಡಿ, ಗಿರೀಶ್ ಮಠನ್ ಅವರು, ಜಯಂತ್ ಟಿ ಇವರೆಲ್ಲ ಬಾಯಿ ತೆಗೆದ್ರೆ ಸಾಕು, ನಮ್ಗೆ SIT ಯಾವಾಗ ಬೇಕಾದ್ರೂ ಕರೀಲಿ, 24 ಗಂಟೆ ಬೇಕಾದ್ರೆ ಕರೀಲಿ, ನಾವ್ ಇಲ್ಲೇ ಇರ್ತೀರಿ. SIT ಕಚೇರಿ ಮುಂದೆ ಫೋಟೋಶೂಟ್ ಮಾಡ್ಕೊಂಡಿದ್ದಂತವ್ರು ಈಗ ಎನ್ಕ್ವೈರಿಗೆ ಬನ್ನಿ ಅಂತ ತಕ್ಷಣ ಕೋರ್ಟ್ಗೆ ಹೋಗ್ತಾರೆ, ಈ ಕೇಸ್ ರದ್ದು ಮಾಡಿ ಅಂತ. ಅಂದ್ರೆ ಇವರ ಹುನ್ನಾರ ಏನಿತ್ತು, ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬೇಕು, ಅದು ಕಳಂಕ ತರಬೇಕು ಅಂತ ಇತ್ತು, ಅದನ್ನು ಮಾಡಿ ಆಗಿದೆ. ನಾವಿದಲ್ಲಿ ಯಾವ ಒಬ್ಬ ಜಿಹಾದಿ ಮನಸ್ಥಿತಿ ಇರುವಂತ ಯೂಟ್ಯೂಬರ್ ಮೊಹಮ್ಮದ್ ಸಮೀರ ಯಾವ್ದು ಆಧಾರಗಳಿಲ್ದೇನೆ, ಯಾವ್ದು ಸಾಕ್ಷಿಗಳಿಲ್ದೇನೆ ಹೇಗ್ ವಿಡಿಯೋ ಮಾಡ್ತಾನೆ, ಆ ವಿಡಿಯೋಗಳು ಹೇಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ, ಇದಕ್ಕೆಲ್ಲಾರು ಸಹ ಹಣದ ಮೂಲ ಕಾರಣ ಇರುತ್ತೆ. ಇಲ್ಲಿ ವಿಡಿಯೋ ಮಾಡಬೇಕು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇವ್ರಿಗೆ ಫಂಡಿಂಗ್ ಆಗ್ತಿರೋದು ಯಾರು, ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನೇ ಖುದ್ದಾಗಿ SIT ಕಚೇರಿಗೂ ನಾನು ದೂರು ಕೊಟ್ಟಿರ್ತೀನಿ. ಆ ವಿಚಾರವಾಗಿ ಇನ್ನವರೆಗೂ ಏನ್ ತನಿಖೆ ಮಾಡಿದ್ದಾರೆ ಅಂತ ಕೋರ್ಟ್ ಸಹ ಅದೇ ಕೇಳಿದೆ ನಿನ್ನೆ. ಏನ್ ತನಿಖೆ ಮಾಡಿದ್ದೀರಾ ಅದನ್ನ ವರದಿ ಕೊಡಿ ಅಂತ. SIT ಅವರ ದಿವ್ಯ ಮೌನ ಸ್ವತಃ ಕೋರ್ಟ್ಗೂ ಅರ್ಥ ಆಗಿದೆ. ಹಾಗಾಗಿ ಬೆಳ್ತಂಗಡಿ SP ಗೆ ಅವ್ರು ಸೂಚನೆ ಕೊಟ್ಟಿದ್ದಾರೆ. ರೈಟ್. ಹಾಗೆ ಪತ್ರಕರ್ತರಾದಂತ ಜಿತೇಂದ್ರ ಕುಂದೇಶ್ವರ್ ಅವರು ಕೂಡ ನಮ್ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಜಿತೇಂದ್ರ ಸರ್, ನನ್ನ ಪ್ರಶ್ನೆ ನಿಮಗೆ, ಈ ಎಲ್ಲಾ ಪ್ರಕರಣಗಳನ್ನ ಗಮನಿಸಿದಾಗ ಈ ಹಿಂದೆ ತೋರಿಸಿದಂತ ಆ ಒಂದು ಆಸ್ಥೆ ಇದೆಯಲ್ಲ, ಅದು ಈಗ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇಡೀ ಪ್ರಕರಣವನ್ನ ಇದೇ ಹಂತದಲ್ಲಿ, ಅಂದ್ರೆ ಬಹಳ ನಿರ್ಣಾಯಕ ಹಂತ ಇದು, ಈ ಹಂತದಲ್ಲಿ ತನಿಖೆಗಳು ಆಗಬೇಕಿತ್ತು, ಆದ್ರೆ ಅಂತದ್ದು ಆಗ್ತಾ ಇಲ್ಲ. ಈ ಪ್ರಕರಣವನ್ನ ಇಲ್ಲೇ ಮುಚ್ಚಿ ಹಾಕುವಂತ ಒಂದಷ್ಟು ಪ್ರಯತ್ನಗಳು ಹಾಗಾದ್ರೆ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ನಿಮ್ಗೇನ್ ಅನ್ನಿಸ್ತಾ ಇದೆ? ನನಗೆ ಎಲ್ರಿಗೂ ನಮಸ್ಕಾರ. ನನಗೆ ಮುಖ್ಯವಾಗಿ ಅನ್ನಿಸ್ತಾ ಇರುವಂತದ್ದು, ಈ SIT ರಚನೆಯ ಮೂಲ ಉದ್ದೇಶ ಏನಿತ್ತು ಎಂದು ಆರಂಭದಲ್ಲಿ ನಾವು ಆಲೋಚನೆ ಮಾಡಬೇಕು. ಈಗ ಏನಾಗ್ತಾ ಇದೆ ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ಮೊದಲು ಏನು, ಈ ಧರ್ಮಸ್ಥಳದಲ್ಲಿ 106 ಶವಹೂತ ಪ್ರಕರಣ, ಸಾಮೂಹಿಕ ಸಮಾಧಿ ಎಂದು ಆ ರೀತಿಯಲ್ಲೇ ಪ್ರೊಜೆಕ್ಟ್ ಮಾಡಿಕೊಂಡು, ಅದೇ ಕಾರಣಕ್ಕಾಗಿ ಅಲ್ಲಿ ಏನೋ ಒಂದು ದೇಶದಲ್ಲೇ ಕಂಡು ಕೇಳರಿಯದಂತಹ ಬೇಡದೇ ಇರುವಂತಹ ಕೆಟ್ಟ ಕೆಲಸಗಳೆಲ್ಲ ನಡೆದಿದೆ ಎನ್ನುವುದನ್ನ ಪ್ರೊಜೆಕ್ಟ್ ಮಾಡಿಕೊಂಡು ಆ ಪ್ರಕರಣವನ್ನ ಯಾರು ಪ್ರಣಬ್ ಮೊಹಂತಿಯ ನೇತೃತ್ವದಲ್ಲಿಯೇ ತನಿಖೆ ನಡೆಸಬೇಕು ಎನ್ನುವಂತಹ ಒಂದು ಪ್ರಗತಿಪರರು, ಬುದ್ಧಿಜೀವಿಗಳು, ವಿಚಾರಶೀಲರು ಎನ್ನುವಂತಹ ಹೆಸರಿನಲ್ಲಿರುವಂತಹ ಲೇಬಲ್ನಲ್ಲಿರುವಂತವರು, ವಕೀಲರು ಎಲ್ಲರೂ ಒತ್ತಾಯವನ್ನು ಮಾಡಿದಾಗ ಆರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಈ ಪ್ರಕರಣದ ತನಿಖೆಯನ್ನು ಮಾಡ್ತೇನೆ ಅವರ ಹತ್ತಿರ ಬಂದಾಗ
ಅವ್ರು ಹೇಳಿದ್ರು ಮಂಪರ್ ಪರೀಕ್ಷೆಗೆ ರೆಡಿ ಮಾಡಿ ತಕ್ಷಣ. ಅವನಿಗೆ ಮೊದಲೇ ಡೌಟ್ ಇತ್ತು ಇವ್ರದೆಲ್ಲ, ಯಾಕಂದ್ರೆ ಈ ಊರಿನವರು, ಈ ಭಾಗದವ್ರದ್ದು ಗುಪ್ತಚರ ಮಾಹಿತಿಗಳು ಸ್ಪಷ್ಟವಾಗಿರ್ತದೆ. ಏನು ಮಾಡಿರ್ತಾರೆ, ಹಿಂದೆ ಏನು ಮಾಡಿದ್ದಾರೆ, ಇನ್ನು ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಅವ್ರ ಹತ್ರ ಇರ್ತದೆ. ಆರಂಭದಲ್ಲೇ ಅವರ ಮಂಪರು ಪರೀಕ್ಷೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಸೊ ಅವರ ಕೈಯಿಂದ ತಪ್ಪಿಸಿ SIT ಯನ್ನ ತನಿಖೆ ಕೊಟ್ಟು ಈ ಧರ್ಮಸ್ಥಳದ ವಿರುದ್ಧವಾಗಿರುವಂತಹ ಎಲ್ಲ ಆರೋಪಗಳನ್ನ ಸಾಬೀತುಪಡಿಸಬೇಕು ಎನ್ನುವುದು ಅವರ ಉದ್ದೇಶವಾಗಿತ್ತು. ಅಂದ್ರೆ ಇವರೇ ಮಾಡಿದಂತಹ ಆರೋಪಗಳು ಒಂದು ವರ್ಗದ ತಥಾಕಥಿತ. ಈಗ ಏನಾಗಿದೆ, ಈಗ ಇಡೀ ಉದ್ದಕ್ಕೆ ಏನು ವಿಚಾರಣೆ ವೇಳೆ ಎಲ್ಲವನ್ನು ಪರಿಶೀಲನೆ ಮಾಡುವಾಗ, ತಪಾಸಣೆ ಮಾಡುವಾಗ, ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡುವಾಗ ಎಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಒಂದೇ ಒಂದು ಏನು ಆರೋಪಗಳು, ಅಂದ್ರೆ ಅಲ್ಲಿ ಯುವತಿಯರನ್ನ ಅತ್ಯಾಚಾರ ಮಾಡಿ ಅಥವಾ ಹೂಳಿ ಅದನ್ನ ಗೊತ್ತಿಲ್ಲದೆ ಹೂಳಲಾಗಿದೆ, ಕೊಲೆ ಮಾಡಲಾಗಿದೆ, ಅತ್ಯಾಚಾರ ಮಾಡಲಾಗಿದೆ ಎನ್ನುವಂತಹ ಏನು ಯಾವುದಕ್ಕೂ ದಾಖಲೆಗಳು ಸಿಗ್ತಾ ಇಲ್ಲ. ಆಗ ಈ ಸಿಕ್ಕಿದಂತಹ ಕೆಲವು ಏನು ವಿಷಯಗಳೇನು ಹೇಳಿದ್ರೆ ಎರರ್ಗಳು, ಹೂಳುವಾಗ ಅಲ್ಲಿ ರಸೀದಿ ಸಿಕ್ಲಿಲ್ಲ, ವೋಚರ್ ಕೊಟ್ಟದ್ದು ಹೆಚ್ಚು ಕಮ್ಮಿ ಆಗಿದೆ ಎಂಬಿತ್ಯಾದಿ ಎರರ್ಗಳು ಇರ್ತದೆ. ಪ್ರತಿಯೊಂದು ಮನೆಯಲ್ಲಿ ಹೋದ್ರು ಬಿಲ್ಗಳದ್ದು ಕಾಪಿ ಇಡುವಾಗ ವ್ಯವಸ್ಥೆಗಳು ಮಿಸ್ಟೇಕ್ ಆಗಿರ್ತದೆ. ಅಂತಹ ವ್ಯವಸ್ಥೆಗಳನ್ನ ಮಾತ್ರ ಅಲ್ಲಿ ಕಂಡು ಬಂದಿದೆ ವಿನಃ ನಿಜವಾಗಿಯೂ ಕೊಲೆ ಮಾಡಿದ, ಅತ್ಯಾಚಾರ ಮಾಡಿದ ಆರೋಪಿಗಳನ್ನ ರಕ್ಷಿಸಲು ಈ ಮೃತದೇಹಗಳನ್ನ ಹೂಳಲಾಗಿದೆ ಎನ್ನುವುದಕ್ಕೆ ಒಂದೇ ಒಂದು ಡಾಕ್ಯುಮೆಂಟ್ ಸಿಗ್ಲಿಲ್ಲ. ಈವನ್ ಒಂದೇ ಒಂದು ಹೆಣ್ಣಿನ ಬುರುಡೆ ಕೂಡ ಸಿಗ್ಲಿಲ್ಲ. ಅದೊಂಥರ ಹಿಂದೆ ಸ್ಮಶಾನದ ರೀತಿಯಲ್ಲಿ ಇತ್ತು. ಅಲ್ಲಿಯೂ ಇವರು ಹೇಳಿದ ಕಡೆ ಅಗದ್ರು ಕೂಡ 18 ಕಡೆ ಅಗದ್ರು ಕೂಡ ಒಂದೂ ಕಡೆಯೂ ಮಹಿಳೆಯ ಅಂದ್ರೆ ಯುವತಿಯರ ಮೂಳೆಗಳು ಸಿಗ್ಲಿಲ್ಲ. ಆಗ ಏನಾಯ್ತು, ಇದ್ರಲ್ಲೇ ಆ ಒಂದು SIT ಹುಟ್ಟಿಕೊಂಡಿದ್ರಿಂದ ಈಗ ಆ ಫಲ ಉಲ್ಟಾ ಹೊಡೆದಿದ್ರಿಂದ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ನಮ್ಗೆ ಮೇಲ್ನೋಟದಲ್ಲಿ ಕಾಣ್ತದೆ. ಯಾಕೆ ಹೇಳಿದ್ರೆ ಈಗ ದೂರು ಕೊಟ್ಟವನೇ ಷಡ್ಯಂತ್ರ ಮಾಡಿದ್ದಾನೆ, ಷಡ್ಯಂತ್ರ ಚೆನ್ನಯ್ಯನೇ ಅವನು ಒಪ್ಕೊಂಡಿದ್ದಾನೆ, ಕೋರ್ಟ್ನಲ್ಲೂ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ದೂರುದಾರರ ವಿರುದ್ಧವೇ ಏನು ಸಾಕ್ಷಿಗಳು ಸಿಗ್ತಾ ಇದೆ. ಹಾಗಾದ್ರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಅಲ್ಲಿ ಏನೋ ಆರೋಪಗಳು ಎಲ್ಲ ಬಂದಿತ್ತಲ್ಲ ಅದನ್ನ ಒಂದು ಕ್ಲಿಯರ್ ಮಾಡಿಬಿಡುವ ಅಂತ ಎಲ್ರಿಗೂ, ಸರ್ಕಾರಕ್ಕೂ ಕೂಡ ಹಾಗೆ ಇತ್ತು. ಆದ್ರೆ ಈಗ ಉಲ್ಟಾ ಆಯ್ತಲ್ಲ. ಹಾಗಾಗಿ ಬಹುಶಃ ಯಾರಿಗೂ ಉಮೇದಿಲ್ಲ. ಈಗ ಉಮೇದ್ ಇರಬೇಕಾದದ್ದು ಯಾರಿಗೆ? ಧರ್ಮಸ್ಥಳದ ಭಕ್ತರಿಗೆ, ಸಮಾಜಕ್ಕೆ. ಒಂದು ಈ ತರ ಒಂದು ಸುಳ್ಳನ್ನ ಹಬ್ಬಿಸಿ ಅವರನ್ನ ಷಡ್ಯಂತ್ರ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಲ್ಲದ್ರೆ ಎಲ್ಲ ದೇವಸ್ಥಾನಗಳಿಗೂ ಎಲ್ಲ ಒಳ್ಳೆ ಸಜ್ಜನರಿಗೂ ಇದೇ ರೀತಿ ಆರೋಪ ಬಂದು ಕೆಲವೊಂದು ಸಮಾಜದವರು ನಂಬಿಯೇ ಬಿಟ್ಟಿದ್ರು. ಹಾಗಾಗಬಾರದು ಎನ್ನುವಂತ ಸಮಾಜ ಕಳಕಳಿಯುಳ್ಳ ಸಜ್ಜನರು ಮಾತ್ರ ಈಗ ಪ್ರತಿಭಟನೆ ಮಾಡಬೇಕು. ಅವ್ರು ಯಾರು ಅಂದ್ರೆ ಅವರು ಅಲ್ಲಲ್ಲಿ ಚೆದರಿರ್ತಾರೆ. ಒಟ್ಟು ಏನು ಈಗ ಮಾಧ್ಯಮಗಳಾದ್ರೂ ಕನಿಷ್ಠ ಇದರ ಒಂದು ಜವಾಬ್ದಾರಿಯನ್ನ, ಸಮಾಜದ ಕನ್ನಡಿ ಆಗಿರುವ ಮಾಧ್ಯಮಗಳಾದ್ರೂ ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇದರಲ್ಲಿರುವ ಸತ್ಯವನ್ನು ಹೊರಬರಬೇಕು, ಅದರಲ್ಲಿ SIT ವಿಚಾರಣೆ ಹೊರಗೆ ಬರಬೇಕು ಎನ್ನುವುದು ಆ ರೀತಿಯಲ್ಲಿ ಹೋರಾಟಗಳು ನಡೀಬೇಕು. ರೈಟ್. ಜಿತೇಂದ್ರ ಸರ್ ಮಾತಾಡ್ತೀನಿ. ಅದ್ರ ಜೊತೆಯಲ್ಲಿ ತೇಜಸ್ ಗೌಡ ಅವರೇ ಬಹಳ ಮುಖ್ಯವಾಗಿ ಈ ಹಿಂದೆ ಒಂದು 10-15 ವರ್ಷದ ಹಿಂದೆ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಕುಸುಮಾವತಿ ಪರಿಸ್ಥಿತಿ ಯಾವ ರೀತಿ ಆಗಿತ್ತು, ಎಕನಾಮಿಕ್ ಕಂಡೀಷನ್ ಯಾವ ರೀತಿ ಆಗಿತ್ತು, ಎಷ್ಟು ಎಕರೆ ಇತ್ತು, ಇದೆಲ್ಲವೂ ಕೂಡ ಹೊರಗೆ ಗೊತ್ತಿದ್ದಂತಹ ವಿಚಾರ. ಯಾಕಂದ್ರೆ ಅವರೇ ಒಂದಷ್ಟು ಭಾಷಣಗಳಲ್ಲಿ ಹೇಳ್ಕೊಂಡಿದ್ರು ಕೂಡ. ಅದರ ಜೊತೆಯಲ್ಲಿ ತಿಮ್ರೋಡಿ ಆದಾಯ ಏನಾಗಿತ್ತು, ಆದಾಯದ ಮೂಲ ಏನಾಗಿತ್ತು, ಇದು ಕೂಡ ಗೊತ್ತಿದ್ದಂತ ವಿಚಾರ. ಆದ್ರೆ ಈ 10 ವರ್ಷದ ಅವಧಿಯಲ್ಲಿ ಸಂತೋಷ್ ರಾವನ್ನ ಬಿಡಿಸೋದಕ್ಕೆ ಮಾತ್ರ, ಆತ ಒಬ್ಬನನ್ನ ಬಿಡಿಸೋದಕ್ಕೆ ಹೊರಗೆ ಕರ್ಕೊಂಡ್ ಬರೋದಕ್ಕೆ 50 ಲಕ್ಷ ಕೊಟ್ಟಿದ್ದೀನಿ, ಅದಕ್ಕೂ ಹೆಚ್ಚಾಯ್ತು ಅನ್ನುವಂಥದ್ದನ್ನ ಬಹಳ ಓಪನ್ ಆಗಿ ಆನ್ ದಿ ರೆಕಾರ್ಡ್ ಹೇಳಿರುವಂತದ್ದು ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನೀವೀಗಾಗಲೇ ಹಾಕಿರುವಂತಹ ಒಂದು ಅರ್ಜಿ, ಆ ಅರ್ಜಿ